ಶಿರಸಿ ತಾಲೂಕಿನ ಬನವಾಸಿ ವ್ಯಾಪ್ತಿಯಲ್ಲಿನ ಮಾಡನಕೇರಿಯ ಕೃಷ್ಣ ಮಡಿವಾಳ್ ಎಂಬವರ ಮನೆಯ ಮೇಲೆ ಜೂನ್ 24ರಂದು ಮರ ಬಿದ್ದು ಮನೆಯು ಸಂಪೂರ್ಣ ನಾಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಧನಸಹಾಯ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಮನೆ ಬಿದ್ದು 20 ದಿನಗಳಾದರೂ ಸಹ ಇದುವರೆಗೂ ಸರ್ಕಾರದಿಂದ ಪರಿಹಾರ ದೊರೆತಿಲ್ಲ. ಜೊತೆಗೆ ಸ್ಥಳಕ್ಕೆ ತಹಶೀಲ್ದಾರ್, ಶಾಸಕರು ಯಾರೂ ಇದುವರೆಗೂ ಭೇಟಿ ನೀಡಿಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಪರಿಹಾರ ನೀಡುವ ಮೂಲಕ ಧೈರ್ಯ ತುಂಬುವ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ನಾವೆಲ್ಲರೂ ಜೊತೆಗೂಡಿ ಹೋರಾಟವನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಈ ಸಮಯದಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ, ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ, ಪ್ರಮುಖರಾದ ಶ್ರೀರಾಮ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಮಡಿವಾಳ ಸಮಾಜದ ಅಣ್ಣಪ್ಪ ಮಡಿವಾಳ್, ಪ್ರಕಾಶ್, ಮೋಹನ್, ಕಮಲಾಕರ್, ನರಸಿಂಹ ಮಡಿವಾಳ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂತ್ರಸ್ತ ಕುಟುಂಬಕ್ಕೆ ಮಡಿವಾಳ ಸಮಾಜದಿಂದಲೂ ಧನಸಹಾಯ ಮಾಡಲಾಯಿತು. 6/2025ಕ್ಕೆ ಈ ದೊಡ್ಡದಾದಂತಹ ಈ ಮರ ಮುರಿದು ಮನೆ ಮೇಲೆ ಬೀಳ್ತದೆ. ಮನೆ ಮೇಲೆ ಬಿದ್ದು ಇವರು ಜೀವಕ್ಕೆ ಅಪಾಯ ಆಗೋದಿಲ್ಲ, ಮನೆ ಸಂಪೂರ್ಣ ಜಖಮಾಗ್ತದೆ. ಅಷ್ಟಾಗಿ ಪಂಚಾಯಿತಿಯವರು ದೃಢೀಕರಣವನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಸರ್ಕಾರದಿಂದ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಯಾವುದೇ ಮನೆ ಮುರ್ಕ ಬಿದ್ದರೂ ಕೂಡ ಈ ರೀತಿಯಲ್ಲಿ ಮನೆ ಹಾಳಾಗಿ ಅತಿವೃಷ್ಟಿಯಿಂದ ತೊಂದರೆ ಆದರೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ ಬರ್ತಾಯಿತ್ತು. ಇವತ್ತಿನ ದಿವಸ 1 ಲಕ್ಷ ರೂಪಾಯಿ ಕೂಡ ಇವರಿಗೆ ಬಂದಿಲ್ಲ. ಸುಮಾರು 20 ದಿವಸ ಆಗಿದೆ. ಇವರಿಗೆ ಬಹಳ ಕಷ್ಟದಲ್ಲಿದ್ದಾರೆ. ಸರ್ಕಾರ, ತಹಸೀಲ್ದಾರ್ ಅವರು ಈ ಸ್ಥಳಕ್ಕೆ ಬರಬೇಕಾಗಿತ್ತು, ಬಂದಿಲ್ಲ. AC ಅವರು ಬರಬೇಕಾಗಿತ್ತು, ಬಂದಿಲ್ಲ. DC ಅವರು ಕೂಡ ಬರಬೇಕಾಗಿತ್ತು, ಬಂದಿಲ್ಲ. ಆದರೂ ಕೂಡ ಅವ್ರು ಯಾರು ಬಂದಿಲ್ಲ ಅನ್ನೋಂಥ ಒಂದು ತಪ್ಪಾದರೂ ಕೂಡ ಇನ್ನೂ ಕೂಡ ಅವರಿಗೆ ಸರ್ಕಾರದಿಂದ ಬರುವಂತಹ ಏನು 1 ಲಕ್ಷ ರೂಪಾಯಿ ಇದೆಯೋ ಅವ್ರು ಹಕ್ಕೋದು, ಅದನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ತುಂಬ ನೋವಿನ ಸಂಗತಿಯಾಗಿದೆ. ನಾವು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಈ ಕೂಡಲೇ ತಹಸೀಲ್ದಾರ್ ಅವರು ಇವ್ರ ಹಕ್ಕಾದಂತಹ ಏನು 1 ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಿ ಅವರಿಗೆ ಆ ಹಣವನ್ನು ಹಸ್ತಾಂತರಿಸುವಂಥ ಕೆಲಸ ಮಾಡಬೇಕು. ಮತ್ತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಧೈರ್ಯವನ್ನು ಹೇಳ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ನಿಮ್ಮ ಒಟ್ಟಿಗೆ ಇರ್ತೇವೆ. ನಿಮ್ಮ ಮನೆ ಕಟ್ಟೋ ತನಕ ಸರ್ಕಾರದ ಪರಿಹಾರ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಕೈಲಾದಂತಹ ಒಂದು ಸಹಾಯವನ್ನು ಮಾಡ್ತೇವೆ. ನಿಮ್ಮೊಟ್ಟಿಗೆ ನಿಮ್ಮ ಸಮಾಜದ ಮುಖಂಡರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅಣ್ಣಪ್ಪನವರ ಆದಿಯ, ಕಮಲಾಕರವರ ಆದಿಯಾಗಿ ಎಲ್ಲ ಮೋಹನ್ ಮಡಿವಾಳ್ ಅವರು ಮತ್ತು ನರಸಿಂಹ ಮಡಿವಾಳ್ ಅವರು, ಪ್ರಕಾಶ್ ಅವರು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಸಮಾಜದವರು ಕೂಡ ಅವರ ಒಟ್ಟಿಗೆ ಅವರ ಸಹಾಯಕ್ಕೆ ಬಂದಿದ್ದಾರೆ, ಧಾವಿಸಿ ಬಂದಿದ್ದಾರೆ. ನಮ್ಮ ಅಧ್ಯಕ್ಷ ಉಷಾ ಹೆಗಡೆ ಇದ್ದಾರೆ, ರಮೇಶ್ ನಾಯ್ಕ್ ಅವರು ಇದ್ದಾರೆ ಮತ್ತು ಶ್ರೀರಾಮ್ ನಾಯ್ಕ್ ಅವರು ಇದ್ದಾರೆ, ಮಂಜುನಾಥ್ ನಾಯ್ಕ್ ಅವರು ಇದ್ದಾರೆ. ಎಲ್ಲ ಮುಖಂಡರು ಕೂಡ ಇದ್ದಾರೆ. ಎಲ್ಲರೂ ಕೂಡ ನಾವು ಅವರೊಟ್ಟಿಗೆ ಇರ್ತೇವೆ. ಅವರಿಗೆ ಈ ಮನೆಯನ್ನು ಮತ್ತೆ ಪುನಃ ವಾಪಸ್ ಕಟ್ಟಲಿಕ್ಕೆ ಏನು ಸಹಾಯ ಬೇಕೋ ಆ ಸಹಾಯವನ್ನು ಮಾಡ್ತೇವೆ. ಮತ್ತು ಕೊನೆಯದಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಸರ್ಕಾರದವರು ಈ ಕೂಡಲೇ ಅವರಿಗೆ ಕೊಡಬೇಕಾದಂತಹ ಪರಿಹಾರ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿವಸ ನಾವು ಇದಕ್ಕೆ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೇವೆ.